ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಹೃದಯಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಜನಪ್ರಿಯ ಶಾಸಕರು ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂಥ ಜಿ.ಬಿ. ಜ್ಯೋತಿ ಗಣೇಶ್ ರವರೇ, ಅದೇ ರೀತಿಯಾಗಿ ಈ ಭಾಗದಲ್ಲಿ ಆಧ್ಯಾತ್ಮಿಕ ಚಿಂತಕರಾಗಿ ಗುರುತಿಸಿಕೊಂಡಿರುವಂಥ ಬ್ರಹ್ಮಶ್ರೀ ಪ್ರಭುಸ್ವಾಮಿಯವರೇ, ಮತ್ತೋರ್ವರಾಗಿ ಆಗಮಿಸಿರುವಂಥ ಮುಖ್ಯ ಅತಿಥಿಗಳಾಗಿರುವಂಥ ವೈ.ಎನ್. ಶಿವಣ್ಣನವರೇ, ನಾಟಕ ಅಕಾಡೆಮಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸದಾಶಿವಯ್ಯನವರೇ, ನಿವೃತ್ತ ಉಪನಿರ್ದೇಶಕರು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಬೈರಣ್ಣ ಅರಸೇಗೌಡರವರೇ, ಅದೇ ರೀತಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಹನುಮಂತರಾಜುರವರೇ, ಸ್ವಾಗತವನ್ನು ನೆರವೇರಿಸಿರ್ತಕ್ಕಂಥ ನರಸಿಂಹಮೂರ್ತಿಯವರೇ, ಪ್ರಭುಸ್ವಾಮಿಯವರೇ, ನಂಜಪ್ಪ ಶೆಟ್ಟರೇ, ಚಂದ್ರಪ್ಪನವರೇ, ನಾಗಣ್ಣನವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವಂತಹ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರೇ, ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಎಲ್ಲ ಸದಸ್ಯ ಬಂಧುಗಳೇ, ವೀರಶೈವ ಸಮಾಜ, ಬಸವ ಸಮಿತಿ, ಪೂಜ್ಯರು ಎಲ್ಲರ ಹೆಸರು ಹೇಳರು ಒಬ್ಬರ ಹೆಸರು ಬಿಟ್ಬಿಟ್ಟಿದ್ದಾರೆ ಅಂತ. ದಾರ್ಶನಿಕರು ಒಂದು ಮಾತನ್ನ ಹೇಳ್ತಾರೆ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಮನವೇ ಸಾಕ್ಷಿ. ಅದೇ ರೀತಿಯಾಗಿ ಮಾಡಿದ ಸಾಧನೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸರಾಗಿರ್ತಕ್ಕಂಥ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಅಂದಾನಯ್ಯನವರೇ ಸಾಕ್ಷಿಯಾಗಿರುವಂಥವ್ರು. ನಾವಿವತ್ತೇನಾದರೂ ಸೇರಿದ್ದೀವಿ ಅಂತಂದರೆ ಅದಕ್ಕೆ ಸಾಕ್ಷಿ ಯಾರು ಅಂತಂದರೆ ಅಂದಾನಯ್ಯನವರು ಮತ್ತು ಅವರ ಜೊತೆ ಇರ್ತಕ್ಕಂಥ ಶ್ರೀಮತಿಯರಾಗಿರ್ತಕ್ಕಂಥ ಕನಕಲಕ್ಷ್ಮಿಯವರು. ಅವರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಈ ವೇದಿಕೆ ಮುಖೇನ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬ್ರಹ್ಮರ್ಷಿಗಳು ಪ್ರಭುಸ್ವಾಮಿಯವರು ಜಗಜ್ಯೋತಿ ಬಸವೇಶ್ವರರು ಮತ್ತು ಶರಣರ ಚಿಂತನೆಗಳ ಬಗ್ಗೆ ಅಮೂಲ್ಯವಾದಂತಹ ನುಡಿಗಳನ್ನು ನಿಮಗಾಗಿ ಉಣಬಡಿಸಿದ್ದಾರೆ. ಕಲಾವಿದರು ಮತ್ತು ಕಲಾವಿದರ ಜೀವನ, ಅವರ ಬದುಕನ್ನು ಕುರಿತು ನಮ್ಮ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರು ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದಾರೆ. ನಿರೂಪಕರಾದಿಯಾಗಿ ಸ್ವಾಗತವನ್ನ ಮಾಡಿದಂತಹ ಅನೇಕರು ಅವರ ಮಾತುಗಳ ಮಧ್ಯದಲ್ಲಿ ಅನೇಕ ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಒಂದು ಅಭೂತಪೂರ್ವ ಕಾರ್ಯಕ್ರಮವಾಗಿರ್ತಕ್ಕಂಥ ರಜತ ಕಿರೀಟ ಪ್ರದಾನ ಸಮಾರಂಭದಲ್ಲಿ ನಾವೆಲ್ಲ ಆಸೀನರಾಗಿರುವಂತಹದ್ದು. ಕಾರ್ಯಕ್ರಮದ ಮುಖ್ಯ ಆಶಯ ಇಷ್ಟೇ, ಒಬ್ಬ ವ್ಯಕ್ತಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಅಥವಾ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾಗ ಅವರು ಮಾಡಿರ್ತಕ್ಕಂಥ ಸಾಧನೆ, ಅವರ ಸೇವೆ, ಆ ಕ್ಷೇತ್ರದಲ್ಲಿ ತಂದಂತಹ ಸುಧಾರಣೆ, ಅದರ ಉನ್ನತಿ ಮತ್ತೆ ಅದಕ್ಕೆ ಶ್ರಮಿಸಿದಂತಹ ಒಂದು ಸೇವೆಯನ್ನ ಗಮನಿಸಿ ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮದ ಮುಖ್ಯ ಆಶಯವೇ ಇಂತಹ ಕಾರ್ಯಕ್ರಮಗಳಾಗಿರುವಂತಹದ್ದು. ರಾಜುರವರು ಮಾತನಾಡಬೇಕಾದ್ರೆ ಸಾಕಷ್ಟು ವಿಚಾರಗಳನ್ನ ಹೇಳಿದರು. ನಮ್ಮ ಇತಿಹಾಸದ ಪುಟಗಳನ್ನು ನಾವು ನೋಡಿದಾಗ ಇತಿಹಾಸದಲ್ಲಿ ರಾಜರುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ವಿಶಿಷ್ಟ ಸೇವೆಯನ್ನ ಮಾಡಿದಂತಹ ಅನೇಕ ಗಣ್ಯರನ್ನ ಗುರುತಿಸಿ ಅವರಿಗೆ ಬಿರುದು ಭಾವನೆಗಳನ್ನ ಕೊಡ್ತಾ ಇದ್ರು. ಅದೇ ರೀತಿಯಾಗಿ ರಾಜರು ಯಾವ ರೀತಿಯಾಗಿರ್ತಕ್ಕಂಥ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಗುರುತಿಸ್ತಾ ಇದ್ರು, ನಂತರದಲ್ಲಿ ಮಠಮಾನ್ಯಗಳು ಸಹ ಅಂತಹ ಪ್ರಮುಖ ಸೇವೆಯನ್ನು ಮಾಡಿದಂತಹ ಅನೇಕರನ್ನ ಗುರುತಿಸಿ ಅವರನ್ನ ಸಮಾಜದ ಮುನ್ನೆಲೆಗೆ ಮತ್ತೆ ಗುರುತಿಸುವಂತ ಕೆಲಸವನ್ನು ಸಹ ಮಾಡ್ಕೊಂಡು ಬರ್ತಾ ಇದ್ರು. ತದನಂತರದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಬಂದವು. ಸರ್ಕಾರಗಳು ಸಹ ಇವತ್ತು ಅನೇಕ ಪ್ರಶಸ್ತಿಗಳನ್ನ ಸ್ಥಾಪನೆಯನ್ನ ಮಾಡಿ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳನ್ನ ಸಾಧನೆ ಮಾಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಅವರನ್ನ ಸನ್ಮಾನ ಮಾಡತಕ್ಕಂಥದ್ದು, ಗೌರವಿಸುವಂತ ಕೆಲಸವನ್ನು ಸಹ ಮಾಡ್ಕೊಂಡು ಬರ್ತಾ ಇರುವಂತಹದ್ದು. ಇದರ ಜೊತೆಗೆ ಇವತ್ತು ಸರ್ಕಾರದ ಜೊತೆಗೆ ಸರ್ಕಾರೇತರ ಅನೇಕ ಸಂಘ ಸಂಸ್ಥೆಗಳು ಸಹ
ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಅನೇಕ ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೂ ಸಹ ಇವತ್ತು ಸನ್ಮಾನ ಮಾಡ್ಕೊಂತಕ್ಕಂಥದ್ದು, ಅವರನ್ನ ಗೌರವಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು ನಿಜಕ್ಕೂ ಅದು ಅಭಿನಂದನೀಯ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತದ್ದು. ನಮ್ಗೆಲ್ಲ ಗೊತ್ತಿದೆ ಮನುಷ್ಯನ ಸ್ವಭಾವ ಎಂತದ್ದು ಅಂದ್ರೆ, ನಾವು ಯಾವುದೇ ಕೆಲಸವನ್ನ ಮಾಡ್ಲಿ ಒಂದಷ್ಟು ಮನುಷ್ಯರು ನಿರೀಕ್ಷೆಯನ್ನೇ ಮಾಡ್ತಾರೆ, ನಮ್ಮ ಬಗ್ಗೆ ಒಂದಷ್ಟು ಶ್ಲಾಘನೆ ಮಾಡ್ಲಿ ಅಂತಕ್ಕಂಥದ್ದು. ನನ್ನ ಪ್ರಕಾರ ಅದು ತಪ್ಪಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಸಮಾಜ ಸೇವೆಯನ್ನ ಮಾಡಿದಾಗ ಒಂದಷ್ಟು ನನ್ನ ಬಗ್ಗೆ ಶ್ಲಾಘನೆ ಮಾಡಲಿ ಅಂತಕ್ಕಂಥದ್ದು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಒಂದು ವೇಳೆ ಅಂತಹ ವ್ಯಕ್ತಿ ನಿರೀಕ್ಷೆ ಮಾಡಲಿಲ್ಲ ಅಂತಂದ್ರೆ ಅಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಗೌರವಿಸುವಂತಹ ಆದ್ಯ ಕರ್ತವ್ಯ ಅದು ಅಂದ್ರೆ ಅದು ಸಮಾಜದ ಕೆಲಸ. ಅದು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ಇವತ್ತು ನಾವು ಅಂದಾನಯ್ಯನವರಿಗೆ ರಜತ ಕಿರೀಟ ಪ್ರದಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಅವರಿಗೆ ಒಂದು ಅಭಿನಂದನಾ ಸಮಿತಿಯನ್ನ ರಚನೆ ಮಾಡಿಕೊಂಡು ಸುಜ್ಞಾನ ವೇದಿಕೆಯವರು ಮತ್ತೆ ನಮ್ಮ ಶ್ರೀಮಠದ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತೆ ಹಿತೈಷಿಗಳೆಲ್ಲ ಸೇರ್ಕೊಂಡು ಇವತ್ತು ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ ಸಮಾಜಕ್ಕೆ ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು. ಇದರ ಮುಖ್ಯ ಆಶಯ ಇಷ್ಟೇ, ಅವರು ಮಾಡಿರ್ತಕ್ಕಂಥ ಸೇವೆಯನ್ನ ಮತ್ತಷ್ಟು ಹೆಚ್ಚುಗೊಳಿಸುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅವರಿಗೆ ಒಂದಷ್ಟು ಸ್ಫೂರ್ತಿಯನ್ನ ತುಂಬಿಸುವಂತ ಕೆಲಸ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಕಾರ್ಯಕ್ರಮದ ಮುಖೇನ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ಮುಂದಿನ ಪೀಳಿಗೆಗೆ ಒಂದಷ್ಟು ಪ್ರೇರಣೆಯನ್ನು ಸಿಗಲಿ, ಒಂದಷ್ಟು ಅವರ ಬದುಕಿಗೆ ಬೆಳಕಾಗಲಿ ಅಂತಕ್ಕಂಥದ್ದು, ಒಂದಷ್ಟು ಮಾರ್ಗದರ್ಶನ ಸಿಗಲಿ ಅಂತಕ್ಕಂಥ ಒಂದು ಪ್ರಮುಖ ಆಶಯ. ಬಹುಶಃ ಅಂದಾನಯ್ಯನವರು ಈ ಬೆಳ್ಳಿ ಕಿರೀಟ ಇಂಥವನ್ನೆಲ್ಲ ನಿರೀಕ್ಷೆ ಮಾಡದೇ ಇಲ್ಲ. ಅವರು ವೃತ್ತಿಯಲ್ಲಿ ವಕೀಲರಾದರೂ ಸಹ ಪ್ರವೃತ್ತಿಯಲ್ಲಿ ಅವರು ಸಮಾಜ ಸೇವಕರು, ವಿಶೇಷವಾಗಿ ರಂಗಭೂಮಿ ಕಲಾವಿದರು. ಅವರು ಇವತ್ತು ಕಲಾವಿದರಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಅವರು ಈ ನಾಡಿನಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ, ಸಾಹಿತ್ಯಕ್ಕಾಗಿ, ಅದರ ಜೊತೆಗೆ ಕಲೆಗಾಗಿ ತಮ್ಮ ಬದುಕಿನ ಅಮೂಲ್ಯ ಕ್ಷಣಗಳನ್ನು ಮುಡುಪಾಗಿಟ್ಟಿದ್ದಾರೆ. ಇವತ್ತು ಅವನ್ನೆಲ್ಲ ಗೌರವಿಸುವಂತಹದ್ದು ನಿಜಕ್ಕೂ ಅದು ಅಭಿನಂದನೀಯ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವನ್ನ ಪಡ್ಕೊಂಡಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕೊಡುತ್ತಿರುವಂತಹ ರಜತ ಕಿರೀಟ ಇದೆಯಲ್ಲ, ಅಷ್ಟೇ ಗೌರವಯುತವಾಗಿರುವಂತಹದ್ದು. ರಜತ ಅಂದ್ರೆ ಬೆಳ್ಳಿ ಅಂತ ನಾವು ಭಾವಿಸ್ತೀವಿ, ಅಂದ್ರೆ ಬೆಳ್ಳಿ ಅಂದ್ರೆ ಒಂದು ಪರಿಶುದ್ಧತೆಯ ಸಂಕೇತ. ಅದು ಅಂತಹ ಗೌರವಯುತವಾಗಿರುವಂತಹ ಒಂದು ಬೆಳ್ಳಿ ಕಿರೀಟವನ್ನ ನಾವು ಅವರಿಗೆ ನೀಡ್ತಾ ಇರುವಂತಹದ್ದು. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮ ಯಾರಿಗೆ ನೀಡ್ತಾ ಇದ್ದೀವಿ ಅನ್ನೋದೇ ಪ್ರಮುಖವಾಗಿರುವಂತಹದ್ದು. ಅಂದ್ರೆ ರಜತ ಕಿರೀಟ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂತಹ ವ್ಯಕ್ತಿಗಳು ಸಹ ಮುಖ್ಯವಾಗಿರುವಂತಹದ್ದು. ಶ್ರೇಷ್ಠ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟಂತ ಒಬ್ಬ ಆದರ್ಶ ವ್ಯಕ್ತಿಯನ್ನು ನಾವೆಲ್ಲ ಗುರುತಿಸಿಕೊಡ್ತಾ ಇರುವಂತಹದ್ದು ನಿಜಕ್ಕೂ ಅದು ಅಭಿನಂದನೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಸುಭಾಷಿತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಎಷ್ಟು ಅರ್ಥಪೂರ್ಣವಾಗಿರುವಂತ ಮಾತಂದ್ರೆ, ಅಯಂ ಯೋಗ ಪುಣ್ಯವತಾಂ ದಕ್ಷಾಣಾಂ ನಿರ್ಮತ್ಸರಾಣಾಂ ಲಭ್ಯೇತ ಅಂತ. ಎಷ್ಟು ಚಂದವಾಗಿರುವಂತ ಮಾತು ಗೊತ್ತಾ ಇದು. ಯಾವ ಒಬ್ಬ ವ್ಯಕ್ತಿ ಒಂದು ಗೌರವಕ್ಕೆ ಪಾತ್ರನಾಗಬೇಕು ಅಂತಂದ್ರೆ ಅವನಿಗೆ ಒಂದಷ್ಟು ಗುಣಲಕ್ಷಣ ಇರಬೇಕು ಅಂತ ಹೇಳ್ತಾರೆ. ಯಾವ ಗುಣ ಅಂದ್ರೆ ಪ್ರಮುಖವಾಗಿ 3 ಗುಣಗಳನ್ನ ಗುರುತಿಸ್ತಾರೆ. ಏನು ಅಂತಂದ್ರೆ, ಆ ವ್ಯಕ್ತಿ ಪುಣ್ಯಶಾಲಿ ಆಗಿರ್ಬೇಕಂತೆ ಮೊದಲನೇ ಗುಣ. 2ನೇ ಗುಣ, ಆ ವ್ಯಕ್ತಿ ದಕ್ಷನಾಗಿರ್ಬೇಕಂತೆ. ಮತ್ತೆ ಬಹಳ ಮುಖ್ಯವಾಗಿ ಆ ವ್ಯಕ್ತಿಗೆ ಈ 3ನೇ ಗುಣ ಇರ್ಬೇಕಂತೆ. ಆ 3ನೇ ಗುಣ ಯಾವುದಂದ್ರೆ ನಿರ್ಮಲವಾದಂತ ಮನಸ್ಸು ಇರ್ಬೇಕಂತೆ. ಈ 3 ಗುಣಗಳಿರ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿ ಅಂತಂದ್ರೆ ಅಂದಾನಯ್ಯನವರು. ಅವ್ರನ್ನ ನಾವು ಇವತ್ತು ಗುರುತಿಸಿ ಅವರಿಗೆ ಒಂದು ಬೆಳ್ಳಿ ಕಿರೀಟವನ್ನ ನಾವು ಪ್ರದಾನ ಮಾಡ್ತಾ ಇರುವಂತಹದ್ದು. ನಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥದ್ದು ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಬ್ಬ ಸುಭಾಷಿತಕಾರ ಇನ್ನೊಂದು ಮಾತನ್ನ ಹೇಳ್ತಾರೆ, ಯದಿ ಸಂತಿ ಗುಣಾಃ ಪುಂಸ ವಿಕಸಂತಿ ಏವತೆ ಸ್ವಯಂ ನಹಿ ಕಸ್ತೂರಿ ಕಾಮೋದಃ ಶಪಥೇನ ವಿಭಾವ್ಯತೆ ಅಂತಕ್ಕಂಥ ಮಾತನ್ನ. ಎಷ್ಟು ಅರ್ಥಪೂರ್ಣವಾಗಿರುವಂತ ಸಾಲು ಅಂತಂದ್ರೆ, ಬಹುಶಃ ಅದು ಅಂದಾನಯ್ಯನವರಿಗೆ ಹೇಳಿರುವಂತ ಮಾತು ಅಂತ ನಾನು ಭಾವಿಸ್ತೀನಿ. ನೀವೆಲ್ಲ ಕಸ್ತೂರಿ ದ್ರವ್ಯ ಗೊತ್ತಿದೆ ಅಂತ ಭಾವಿಸ್ತೀನಿ. ಕಸ್ತೂರಿ ದ್ರವ್ಯವನ್ನ ನಾವು ಯಾವ ಪ್ರದೇಶದಲ್ಲಿ ಇಟ್ಟರೂ ಸಹ ಅದ್ರ ಗುಣ ಏನು ಅಂತಂದ್ರೆ,
ಅಂದ್ರೆ ಪರಿಮಳವನ್ನ ಹೊರಸೂಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿದ್ರೂ ಸಹ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಅದು ಜಗತ್ತಿಗೆ ನಿರಂತರವಾಗಿ ಪ್ರಕಟ ಆಗ್ತಾನೆ ಇರುತ್ತೆ. ಅಂತಹ ಒಳ್ಳೆ ಗುಣಗಳನ್ನ ಗುರುತಿಸಿ ಗುಣ ಮಾಡುವಂತಹ ಈ ಗೌರವಕ್ಕೆ ನಿಜಕ್ಕೂ ಅಂದಾನಯ್ಯನವರು ಪಾತ್ರ ಆಗಿರ್ತಕ್ಕಂಥದ್ದು. ಅಷ್ಟೇ ಮೌಲ್ಯಯುತವಾಗಿರ್ತಕ್ಕಂಥ ಮತ್ತೆ ಆದರ್ಶ ಗುಣಗಳನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲ ಗುರುತಿಸ್ತಾ ಇದ್ದೀವಿ. ನಾನು ಈಗಾಗಲೇ ಹೇಳ್ದಂಗೆ ಅವರು ವೃತ್ತಿಯಲ್ಲಿ ವಕೀಲರು, ಆದ್ರೆ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಮತ್ತೆ ರಂಗಭೂಮಿ ಕಲಾವಿದರು, ನಟರಾಗಿರುವಂಥವ್ರು. ಆ ರಂಗಭೂಮಿ ಕಲಾವಿದರ ಬಗ್ಗೆ ಸದಾಶಿವಯ್ಯನವರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಅವರು ಎಷ್ಟೋ ಸಭೆಗಳಲ್ಲಿ ನಾನು ಒಂದೆರಡು ಮಾತುಗಳನ್ನು ಕೇಳಿದ್ದೀನಿ ನಾನು. ಮತ್ತೆ ನಮ್ಮ ಶಾಸಕರು ಸಹ ಅದ್ರ ಬಗ್ಗೆ ಸಾಕಷ್ಟು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಜಗತ್ತಿನಲ್ಲಿ ಸಾಕಷ್ಟು ಪವಿತ್ರವಾದಂತಹ ಕ್ಷೇತ್ರ ಇದೆ. ಆ ಕ್ಷೇತ್ರಗಳಲ್ಲಿ ರಂಗಭೂಮಿ ಅಂತಕ್ಕಂಥದ್ದು ಒಂದು ಪವಿತ್ರವಾಗಿರುವಂತಹ ಕ್ಷೇತ್ರ. ನಾವು ಹೇಳ್ತಾರೆ ಒಂದು ಅದ್ಭುತವಾಗಿರುವಂತಹ ಮಾತನ್ನ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪೃಚ್ಛ ವಿಷಾಣಹೀನ ಅಂತಕ್ಕಂಥ ಮಾತನ್ನ. ಅಂದ್ರೆ ಯಾವ ಮನುಷ್ಯನಲ್ಲಿ ಸಂಗೀತ ಸಾಹಿತ್ಯ ಕಲೆಗಳ ಅಭಿರುಚಿ ಇರೋದಿಲ್ಲವ ಅವನನ್ನ ಪಶುಗೆ ಪ್ರಾಣಿಗೆ ಹೋಲಿಕೆ ಮಾಡ್ತಾರೆ. ಪಶು ಅರ್ಥಾತ್ ಪ್ರಾಣಿ ಅಂತ. ಎಂತಹ ಪ್ರಾಣಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ, ಒಂದು ಪ್ರಾಣಿ ಅಂದ್ರೆ ಅದಕ್ಕೆ ಒಂದು ಕೋಡ್ ಇರಬೇಕು, ಒಂದು ಬಾಲ ಇರಬೇಕು, ಹೌದಲ್ವಾ? ಪ್ರಾಣಿಗೆ ಕೋಡ್ ಇಲ್ಲ, ಬಹುಶಃ ಬಾಲ ಆದ್ರೂ ಇರಬೇಕು. ಯಾರಲ್ಲಿ ಕಲೆ ಸಾಹಿತ್ಯ ಸಂಗೀತ ಅಭಿರುಚಿ ಇರೋದಿಲ್ವೋ ಬಾಲ ಕೋಡು ಇಲ್ಲದಂತಹ ಪ್ರಾಣಿಗೆ ಹೋಲಿಕೆ ಮಾಡ್ತಾರೆ ಮನುಷ್ಯನನ್ನು. ಅಂದ್ರೆ ಕಲೆಯ ಮಹತ್ವವನ್ನ ತಿಳಿಸುವಂತ ಸಾಲುಗಳು ಇವಲ್ಲ. ಅಂದ್ರೆ ಕಲೆಗೆ ಒಂದು ಪವಿತ್ರವಾಗಿರುವಂತಹ ಸ್ಥಾನಮಾನ ಇದೆ. ಅಂತ ಕಲೆ ಅಂತಕ್ಕಂಥದ್ದು ಗಂಧರ್ವ ವಿದ್ಯೆ. ಅದು ಇವತ್ತು ಒಂದು ರಂಗಭೂಮಿಯಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ತನ್ನ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಸುಲಭವಾಗಿ ಅದು ದಕ್ಕೋದಿಲ್ಲ. ಅದು ಇದನ್ನ ಗಂಧರ್ವ ವಿದ್ಯೆ ಅಂತ ಕರಿತೀವಿ. ಯಾಕಂದ್ರೆ ಈ ಕಲೆ ನಮಗೆ ಕರಗತ ಆಗಬೇಕು ಅಂದ್ರೆ ನಿರಂತರವಾಗಿರುವಂತ ಶ್ರಮ ಇರಬೇಕು, ಆ ಕಲೆ ಬಗ್ಗೆ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಇರಬೇಕು, ಮತ್ತೆ ಯಾರಿಂದ ನಾನು ಕಲೆಯನ್ನ ಕಲ್ತಿದ್ದೀನಲ್ಲ ಆ ಗುರುಗಳಲ್ಲಿ ಭಕ್ತಿ ಇರಬೇಕು. ಅಂತವರೆಗೂ ಮಾತ್ರ ಈ ಕಲೆಗಳು ಒಲಿಯುವುದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅಂತಹ ಗುಣವನ್ನ ಹೊಂದಿರತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುಣವನ್ನ ಹೊಂದಿ ನಿರಂತರ ಶ್ರಮದಿಂದ ಮತ್ತೆ ಆ ಕಲೆ ಬಗ್ಗೆ ಶ್ರದ್ಧೆಯನ್ನ ಇಟ್ಕೊಂಡು ಸಾಕಷ್ಟು ಕಲೆಗಳಲ್ಲಿ ತಮ್ಮ ಜೀವನವನ್ನ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಅಂದಾನಯ್ಯನವರು. ಅವರನ್ನ ನಾವೆಲ್ಲ ಇವತ್ತು ಗುರುತಿಸಿ ನಾವು ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಅಂತಹ ಕಲೆಗಳನ್ನ ನಾವೆಲ್ಲ ಗೌರವಿಸಬೇಕಾಗಿರುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನೋಡಿ, ಒಂದು ಕಲೆ ಒಂದು ರಂಗಭೂಮಿ ಅಂದ್ರೆ ಅದರಲ್ಲಿ ಕಲೆಗಳಲ್ಲಿ ಸಾಕಷ್ಟು ಮುಖಗಳಿದಾವೆ. ಅದರಲ್ಲಿ ರಂಗಭೂಮಿ ಅಂತಕ್ಕಂಥದ್ದು ಒಂದು ರಂಗಭೂಮಿಯಲ್ಲಿ ಒಬ್ಬ ಕಲಾವಿದನ ಒಂದು ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ 4-6 ಜನರಿಗೆ ಅದು ಸಂತೋಷವನ್ನ ಉಂಟು ಮಾಡ್ತಾ ಇರುತ್ತೆ, ಆನಂದವನ್ನ ಕೊಡ್ತಾ ಇರುತ್ತೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಏನು ಅಂತಂದ್ರೆ, ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ ಅಂತಕ್ಕಂಥದ್ದು. ಕಲಾವಿದರು ನಿಜಕ್ಕೂ ಅದು ಅವ್ರಿಗೆ ಆತ್ಮತೃಪ್ತಿ ಇರುತ್ತೆ. ಯಾಕಂದ್ರೆ 4 ಜನರಿಗೆ ಸಂತೋಷವನ್ನ ಪಡಿಸೋದು, ಆನಂದ ಪಡಿಸೋದಿದೆಯಲ್ಲ, ಅದು ನಿಜವಾದಂತಹ ಭಗವಂತನ ಸೇವೆ ಅಂತಕ್ಕಂಥದ್ದೇ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಅಂತಹ ಸಮಾಜ ಸೇವೆಯನ್ನ, ಜನಸೇವೆಯನ್ನ, ಭಗವಂತನ ಸೇವೆಯನ್ನ ಮಾಡಿದವರು ಯಾರು ಅಂದ್ರೆ ನಮ್ಮ ಅಂದಾನಯ್ಯನವರು. ಮತ್ತೆ ಅವರನ್ನ ಒಳಗೊಂಡಿರ್ತಕ್ಕಂಥ ಅನೇಕ ಕಲಾಬಂಧುಗಳು ಈ ವೇದಿಕೆಯ ಬಲಭಾಗದಲ್ಲಿ, ಎಡಭಾಗದಲ್ಲಿ, ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂದೆ ಇರ್ತಕ್ಕಂಥದ್ದು ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಒಂದ್ ಕಡೆ ಹೇಳ್ತಾರೆ, ದ ಬೆಸ್ಟ್ ಅವಾರ್ಡ್ ಈಸ್ ಇನ್ ದ ವರ್ಲ್ಡ್ ಈಸ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಜಗತ್ನಲ್ಲಿ ಯಾವುದಾದ್ರೂ ಒಂದು ಗೌರವಕ್ಕೆ ಪಾತ್ರ ಆಗುವಂತ ಏಕೈಕ ಪ್ರಶಸ್ತಿ ಅಂದ್ರೆ ಅದು ಆತ್ಮತೃಪ್ತಿ ಅಂತಕ್ಕಂಥದ್ದು. ಆ ಆತ್ಮತೃಪ್ತಿಯನ್ನ ಯಾರಲ್ಲಿ ಕಾಣ್ಬೋದು ಅಂದ್ರೆ ಅದು ಕಲಾವಿದರಲ್ಲಿ. ಇವತ್ತಿನ ಸಂದರ್ಭದಲ್ಲಿ ಅಂದಾನಯ್ಯನವರಲ್ಲಿ ನಾವು ಆತ್ಮತೃಪ್ತಿಯನ್ನ ಕಾಣಬಹುದಾಗಿರುವಂತಹದ್ದು. ಯಾಕಂದ್ರೆ ಅದು ಸೇವೆ, ಸಮಾಜ ಸೇವೆ ಮತ್ತೆ ಕಲಾ ಸೇವೆಯಿಂದ ಅದು ನಿಜವಾದಂತಹ ಭಗವಂತನ ಸೇವೆ ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ಬದುಕ್ತಾ ಇರುವಂತವ್ರು. ಅಂತ ಒಬ್ಬ ರಂಗಭೂಮಿ ಕಲಾವಿದರನ್ನ ನಾವೆಲ್ಲ ಗುರುತಿಸ್ತಾ ಇರುವಂತದ್ದು ನಿಜಕ್ಕೂ ಅಭಿನಂದನೀಯ. ಈ ಸಂದರ್ಭದಲ್ಲಿ ನನಗೆ ನೆನಪು ಬರೋದು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು. ಯಾಕೆಂದ್ರೆ ಪರಮ ಪೂಜ್ಯರು ಎಲ್ಲ ಕ್ಷೇತ್ರಕ್ಕೂ ಸಹ ಪ್ರಾಮುಖ್ಯತೆಯನ್ನು ಕೊಟ್ಟವರು. ಅಧ್ಯಾತ್ಮ ಕ್ಷೇತ್ರಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ, ಔದ್ಯೋಗಿಕ ಕ್ಷೇತ್ರಕ್ಕೆ, ಎಲ್ಲ ಕ್ಷೇತ್ರಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟವರು. ಬಹಳ ಮುಖ್ಯವಾಗಿ ಕಲಾ ಕ್ಷೇತ್ರಕ್ಕೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಂತವ್ರು ಪರಮ ಪೂಜ್ಯರು. ಅವತ್ತಿನ ಸಂದರ್ಭದಲ್ಲಿ ನೋಡಿ, ಸರ್ಕಾರಗಳು ಸರಿಯಾಗಿ ರಚನೆ ಆಗಿರ್ಲಿಲ್ಲ, ಸ್ವಾತಂತ್ರ್ಯ ಬಂದಿತ್ತವಾಗಲ್ಲ.
ಒಂದು ಸುಮಾರು ವರ್ಷಗಳಾಗಿತ್ತು. ಇನ್ನು ಸರ್ಕಾರಗಳು ಸರಿಯಾಗಿ ಆಡಳಿತವನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಶೈಕ್ಷಣಿಕವಾಗಿ ನಮ್ಮ ಭಾರತ ಮುಂದುವರೆದಿರಲಿಲ್ಲ. ಅಂತ ಸಂದರ್ಭದಲ್ಲೇ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಎಲ್ಲರಿಗೂ ಸಹ ಒಂದು ಸಾಮಾಜಿಕ ಶಿಕ್ಷಣವನ್ನ ನೀಡಬೇಕು ಅಂತ ಆಯ್ಕೆ ಮಾಡಿಕೊಂಡಂತ ಒಂದು ಕ್ಷೇತ್ರ ಅಂದ್ರೆ ಅದು ರಂಗಭೂಮಿ ಅಂತಕ್ಕಂಥದ್ದು. ಅದು ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕದ ಮುಖೇನ ಎಲ್ಲ ರೈತಾಪಿ ವರ್ಗದವರಿಗೂ ಸಹ ನೋಡಿ, ಅನಕ್ಷರಸ್ಥರಿಗೂ ಸಹ ಅವತ್ತಿನ ಸಂದರ್ಭದಲ್ಲಿ ಅಧ್ಯಾತ್ಮ ಶಿಕ್ಷಣ ಸಿಗಬೇಕು, ಮತ್ತೆ ಮೌಲ್ವಿಕ ಶಿಕ್ಷಣಗಳನ್ನ ಅವ್ರಿಗೆಲ್ಲ ನೀಡಬೇಕು ಅಂತ ಆಶಯವನ್ನ ಇಟ್ಕೊಂಡು ನಾಡಿನಾದ್ಯಂತ ಅನೇಕ ಹಳ್ಳಿಗಳಲ್ಲೂ ಸಹ ಜಗಜ್ಯೋತಿ ಬಸವೇಶ್ವರ ನಾಟಕವನ್ನ ಪ್ರದರ್ಶನ ಮಾಡುವುದರ ಮುಖೇನ ಶರಣರ ತತ್ವಗಳನ್ನ, ಅದರ ಆಶಯವನ್ನ ಜನಮಾನಸಕ್ಕೆ ತಲುಪಿಸುವಂತ ಒಂದು ಶುಭ ಕೈಂಕರ್ಯವನ್ನ ಅವತ್ತಿನ ಸಂದರ್ಭದಲ್ಲಿ ಕೈಗೊಂಡಿರ್ತಕ್ಕಂಥವ್ರು. ಇವತ್ತು ಸಹ ಈ ಗುಬ್ಬಿ ವೀರನ ಕಲಾಕ್ಷೇತ್ರದಲ್ಲೂ ಸಹ ನಮ್ಮ ಜಗಜ್ಯೋತಿ ಬಸವೇಶ್ವರ ನಾಟಕದ ಅದೆಷ್ಟೋ ಪ್ರಯೋಗಗಳಾಗಿದ್ದಾವೆ ಇಲ್ಲಿ. ಅದೇ ರೀತಿಯಾಗಿ ಇವತ್ತು ಸಹ ಒಂದು ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲ ಕಲಾವಿದರು, ನಮ್ಮ ಶ್ರೀಮಠದ ಎಲ್ಲ ಕಲಾವಿದರು ಅವರೆಲ್ಲ ವೃತ್ತಿಯಲ್ಲಿ ಶಿಕ್ಷಕರಾಗಿರುವಂತ ಉಪನ್ಯಾಸಕರಾಗಿದ್ದಾರೆ, ಬೋಧಕೇತರ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥವ್ರು, ಮತ್ತೆ ಮಕ್ಕಳು, ಇವರೆಲ್ಲರೂ ಸೇರಿ ಇವತ್ತು ನಿಮಗೆ ಜಗಜ್ಯೋತಿ ಬಸವೇಶ್ವರ ನಾಟಕವನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳವರ ಒಂದು ಆಶಯವೂ ಸಹ ಆಗಿರ್ತಕ್ಕಂಥದ್ದು. ಎಲ್ಲರೂ ಸಹ ಶಿಕ್ಷಣವನ್ನ ಪಡ್ಕೊಬೇಕು, ನಾಗರಿಕ ಬಂಧುಗಳು, ಅದರಲ್ಲಿ ನಗರ ಪ್ರದೇಶ ಆಗಿರ್ಬೋದು, ಹಳ್ಳಿಯವರಾಗಿರ್ಬೋದು, ಮತ್ತೆ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರಿಗೂ ಸಹ ಒಂದು ಶಿಕ್ಷಣ ಸಿಗ್ಲಿ ಅಂತಕ್ಕಂಥ ಆಶಯವನ್ನ ಇಟ್ಕೊಂಡು ಇಂಥ ನಾಟಕವನ್ನ ಅವರಿಗೆ ನೀಡಿರ್ತಕ್ಕಂಥವ್ರು. ನಿಜಕ್ಕೂ ಅದು ಕಲಾ ಇರ್ತಕ್ಕಂಥದ್ದು ಅದು ಪವಿತ್ರವಾಗಿರತಕ್ಕಂಥ ಕ್ಷೇತ್ರ ಅಂತಾನೆ ನಾವೆಲ್ಲ ಭಾವಿಸ್ಬೇಕಾಗಿರುವಂಥವ್ರು. ನಿರಂತರವಾಗಿ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಶ್ರೀಮಠದ ಎಲ್ಲ ಕಲಾವಿದರು ಸಹ ಆ ಕಲಾ ಪ್ರದರ್ಶನದಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಸಾಕಷ್ಟು ಸಮಯವೂ ಸಹ ಆಗಿರುವಂತಹದ್ದು ಈ ಸಂದರ್ಭದಲ್ಲಿ. ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ರಂಗಭೂಮಿ ಅಂತಂದ್ರೆ ಕಲಾವಿದರು ಅಂತಂದ್ರೆ ಕಲಾವಿದರ ಬದುಕನ್ನ ನಾವು ಎಲ್ಲ ನೋಡಬೇಕಾಗಿರುವಂಥದ್ದು. ಬಹಳ ಸಂದಿಗ್ಧ ಸಮಯದಲ್ಲಿ ಇವತ್ತು ಕಲಾವಿದರ ಸಾಕಷ್ಟು ಕಷ್ಟಗಳನ್ನ ಎದುರಿಸುವಂತಹ ಸಮಯ ಇದೆ. ಯಾಕಂದ್ರೆ ಕಲಾವಿದರಿಗೆ ನಿಜವಾದಂತ ಆರ್ಥಿಕ ಭದ್ರತೆ ಇಲ್ಲ, ಅವರಿಗೆ ಒಂದು ಉದ್ಯೋಗದ ಭದ್ರತೆ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ಯಾವುದೋ ಒಂದು ಕ್ಷಣದಲ್ಲಿ ಅವರನ್ನ ಗುರುತಿಸ್ತೀವಿ, ಸನ್ಮಾನ ಮಾಡ್ತೀವಿ, ಆದ್ರೆ ಇಷ್ಟಕ್ಕೆ ನಾವು ತೃಪ್ತಿಯನ್ನ ಪಡ್ಕೊಳ್ಬಾರ್ದು. ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ಸಹ ಇಲ್ಲೇ ಇರ್ತಕ್ಕಂಥವ್ರು, ಅವರು ಸಹ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಕಲಾಪಗಳು ನಡಿಬೇಕಾದ್ರೆ ಇವ್ರ ಬಗ್ಗೆ ಒಂದು ಸಣ್ಣ ಧ್ವನಿ ಬಂದಾಗ ನಿಜಕ್ಕೂ ಅದು ಕಲಾವಿದರ ಬದುಕು ನಿಜಕ್ಕೂ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ನನ್ನ ಆಶಯ. ಅವರಿಗೆ ಒಂದು ಆರ್ಥಿಕ ಭದ್ರತೆ ಕೊಡಿಸುವಂತ ಶಾಶ್ವತವಾಗಿರ್ತಕ್ಕಂಥ ಭದ್ರತೆ ಬೇಕು. ಅಂದ್ರೆ ನಾವು ಪ್ರಶಸ್ತಿಯಿಂದ ಒಂದಷ್ಟು ಹಣವನ್ನ ಕೊಟ್ಟಾಗ ಅದು ನಿಜಕ್ಕೂ ಅದು ಅವರ ನೆಮ್ಮದಿ ಜೀವನಕ್ಕೆ ಅದು ಸಾಕಾಗೋದಿಲ್ಲ. ಒಂದು ಯಾವ್ದಾದ್ರೂ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡಿ ಅವ್ರಿಗೆ ಯಾವ್ದಾದ್ರೂ ಕಲಾವಿದರಿಗೆ ಒಂದು ಶಾಶ್ವತವಾದಂತಹ ನೆಮ್ಮದಿ ಬದುಕಿಗೆ ಅವಕಾಶ ಇರುವಂತದ್ದು ನೋಡಿ ಅವ್ರಿಗೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನ ಮಾಡ್ಕೊಳ್ತಾ, ನೀವೆಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಸದಾಶಿವಯ್ಯನವರು ಹೇಳ್ದಂಗೆ ಒಂದಾನೊಂದು ಕಾಲದಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ರು. ಇಂತಹ ಒಂದು ಎಲ್ಲಾದ್ರೂ ಒಂದು ಕಲಾ ಪ್ರದರ್ಶನ ಆಗ್ತಾ ಇದೆ ಅಂತಂದ್ರೆ ಇವತ್ತು ಆ ಲಕ್ಷ ಜನ ಅಲಕ್ಷ್ಯಕ್ಕೆ ಒಳಗಾಗಿರುವಂತಹದ್ದು ನಿಜಕ್ಕೂ ಅದು ಶೋಚನೀಯ ಅಂತಕ್ಕಂಥ ಮಾತನ್ನ ಸದಾಕಾಲ ಹೇಳ್ತಾ ಇರ್ತಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಯುವಕರು ಅನೇಕ ಇವತ್ತು ಮಾಧ್ಯಮಗಳು ಬಂದು ಇವತ್ತು ತಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಂಡಿರುವಂತದ್ದು ಒಂದು ಕಾರಣ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಎಷ್ಟು ಸಂಖ್ಯೆಯಲ್ಲಿ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ. ನನ್ನ ಪ್ರಕಾರ ಈ ನಗರ ಪ್ರದೇಶದಲ್ಲಿ ಇಷ್ಟು ಸಂಖ್ಯೆ ಸೇರಿರುವುದೇ ದೊಡ್ಡ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಷ್ಟು ಸಂಖ್ಯೆಯಲ್ಲಿ ಸೇರಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಅಂದಾನೆಯ ಅಭಿನಂದನಾ ಸಮಿತಿಯವರು ಮತ್ತೆ ಸುಜ್ಞಾನ ವೇದಿಕೆ